ಇಲ್ಲಿ ಒಂದೆರಡು ಉದಾಹರಣೆಗಳನ್ನ ನಾನು ತೋರಿಸ್ತಾನು. ಇದನ್ನ ಎರಡು ರೀತಿ ಒಳಗೆ ಮಾಡಬಹುದು ನೀವು. ಇದನ್ನ ಎರಡು ಪದ್ಧತಿ ಒಳಗೆ ಮಾಡೋದು ತೋರಿಸ್ತಾನೆ ನಾನು. ಈಗ ನೀವು ನೋಡ್ರಿ, ನೋಡಿದಂದು ಗೊತ್ತಾಗ್ತದೆ. ಇದು 5ರಿಂದ -5 ಕಳೆಯರಿ. 5ರಿಂದ ಅಂದ್ರೇನು? ಇದು +5 ಅದ ಅಂತ ತಿಳ್ಕೋರಿ. ಏನ್ ಹೇಳ್ತಾನವ? -5 ಕಳೆಯರಿ. ನೋಡ್ರಿ, -5 ಕಳೆಯರಿ ಅಂದಾಗ ಏನಾಗ್ತದ? ಇದನ್ನ ಹೆಂಗ್ ಮಾಡುದು? ನೀವು ಒಂದು ಸ್ವಲ್ಪ ಟ್ರೈ ಮಾಡ್ರಿ, ನೋಡ್ರಿ ಅದು ಹೆಂಗ್ ಮಾಡ್ಬೇಕು ಅನ್ನೋದು ತೋರಿಸ್ತದ ನಿಮಗೆ. ಅದನ್ನ ನೀವು ನೋಡ್ಕೊಂಡ್ರಿ ಅಂದ್ರೆ ಗೊತ್ತಾಗ್ತದೆ. ಇಲ್ಲಿ ಏನದ? ಇಲ್ಲಿ ಏನ್ ಹೇಳದ? +5 -5ರಿಂದ -5 ಕಳೆಯರಿ ಅಂತ. ಇಲ್ಲಿ ಏನಾಗ್ತದೆ? ಚಿಹ್ನೆ ಬದಲಾವಣೆ ಆಗ್ತದೆ. ಮೈನಸ್ ಗುಂಡ್ಲೆ ಮೈನಸ್ ಏನಾಗ್ತದೆ? ಇಲ್ಲೇ ಪ್ಲಸ್ ಆಗ್ತದೆ. ಇದು ಏನಾಗ್ತದೆ? ಮೈನಸ್ ಹೋಗ್ಬಿಡ್ತು. +5 ಏನಾಯ್ತು? +10 ಆಯ್ತು. ಆನ್ಸರ್ ಈಸ್ ಈಕ್ವಲ್ ಟು ಇದೇನಾಗ್ತದ? +10 ಆರ್ 10. ಪ್ಲಸ್ ತೆಗೆದು ನೋಡ್ಬೋದು. ಇನ್ನೊಂದು ರೀತಿ ಒಳಗೆ ಇದನ್ನ ನಾನು ನಿಮಗೆ ತೋರಿಸ್ತೀನಿ. ಈಗ ನಾನು +5 -5 is equal to S2 +5 minus only minus +5 minus ಇದು +++10. Answer is equal to +10 or 10. ಈ ಮುಂದಿನ ಗಣಿತಗಳನ್ನ ಎರಡೂ ರೀತಿ ಒಳಗೆ ಮಾಡೋದು ಕಲಿಯಾರಿ. ಅಂದ್ರೆ ನಿಮಗೆ ಇಂಥ ಲೆಕ್ಕಗಳನ್ನು ನೀವು ಕಲ್ತಿರಿ ಅಂತಂದ್ರೆ ಮುಂದೆ ನಿಮಗೆ ಇಂಟೀಜರ್ಸ್ಗಳನ್ನ ಗುಣಾಕಾರ ಭಾಗಾಕಾರ ಯಾವ್ದು ದೊಡ್ಡದು ಯಾವುದು ಚಿಕ್ಕದು ಎಲ್ಲ ಬರ್ತಾವೆ. ಇದೊಂದು ಲಕ್ಷ ಕೊಟ್ಟು ನೋಡ್ರಿ, ಮಾಡ್ರಿ, ಮಾಡಿದಂತ ನಾ ಹೇಳತ್ತನು ನೋಡ್ರಿ. ಓಕೆ, ಟೈಮ್ ಆಯಿತು. ಟೈಮ್ ಆದ ತಕ್ಷಣ ನೀವು ನಮಗೆ ಆ ಗಣಿತನ್ನ ನೀವು ನಮಗೆ ಮಾಡಿ ತೋರಿಸ್ಬೇಕು. ಎಲ್ಲರೂ ನೀವು ಈ ಬೋರ್ಡ್ ಕಡೆ ನೋಡಿ. ಇದು ಅತಿ ವಿಶೇಷವಾದಂತಹ ಗಣಿತಗಳು. ಇದು ಅಪ್ ಟು 10th ಲೆವೆಲ್ವರೆಗೆ ನಿಮಗೆ ಯಾವ ಅಭ್ಯಾಸನೂ ತಡೆಯಿರಿ. ಹೆಚ್ಚಿನ ಅಭ್ಯಾಸ ಏನದ? ಹೊಸ ಅಭ್ಯಾಸ ಬಂದದ್ದು ಅಲ್ಲಿ ಗುರುಗಳು ಕಲಿಸ್ತಿರ್ತಾರ, ಲಕ್ಷ ಕೊಟ್ಟು ನೋಡ್ರಿ. ಇದು ಓಲ್ಡ್ ಐಸಿಐಸಿ ಅಭ್ಯಾಸ ಅವಾಗ ಹಿಂಗಿತ್ತು 5ನೇ ತಕ್ಕ. ಈಗಿನ ಅಭ್ಯಾಸಗಳ ಮಟ್ಟನ್ನು ಕ್ವಾಲಿಟಿಯನ್ನು ಕಡಿಮೆ ಮಾಡ್ಯಾರ. ಅದರಿಂದ ನೀವು ನಿಮ್ಮ ಭವಿಷ್ಯ ಉದ್ಧಾರ ಆಗೋದಿಲ್ಲ. ನೀವು ಯಾವುದೇ ಟೆನ್ಷನ್ ಇರಲಾರ್ದ ಬೇರೆ ಗಣಿತಗಳನ್ನು ಹೆಂಗೆ ಸರ್ ಕಲಿಸ್ತಾರೆ ಅದನ್ನು ಲಕ್ಷ್ಯ ಕೊಟ್ಟು ನೋಡೇ ನೀವು ಕಲ್ತಿರಿ ಅಂತಂದ್ರೆ ಮುಂದೆ ನಿಮ್ಮ ಸ್ಕೂಲ್ದೊಳಗೆ ನೀವೆಲ್ಲ ರ್ಯಾಂಕ್ ಸ್ಟೂಡೆಂಟ್ ಆಗಿರ್ತೀರಿ. ಈ ಅಭ್ಯಾಸ ನಿಮಗೆ ಎಲ್ಲೂ ಸಿಗೋದಿಲ್ಲ ಅಂತ ನನಗೆ ಅನ್ನಿಸ್ತದೆ. ಯಾಕಂದ್ರೆ ಇಷ್ಟು ನಾವು ಸಮಾಧಾನದಿಂದ ಕಾಳಜಿಪೂರ್ವಕ ನಿಮ್ಗೆ ವಿಡಿಯೋ ಕ್ಲಿಯರಿಟಿ ಕೊಟ್ಟು ಇದೊಂದೇನೋ ಒಂದು 30 ವರ್ಷದ ಸಂಗ್ರಹ ಅಭ್ಯಾಸದ ಇದರ ಉಪಯೋಗ ತಗೊಳ್ರಿ. ಸರಿಯಾಗಿ ತಿಳಿಸ ನೀವು ಲಕ್ಷ್ಯ ಕೊಡ್ರಿ. 2 ರೀತಿಯ ಒಳಗಿನ ಗಣಿತಗಳನ್ನು ಇವತ್ತು ಕಲಿಸ್ತೀನಿ. ಮತ್ತೆ ರೀಪ್ಲೇ ಮಾಡಿ ನೀವು ಗಣಿತಗಳನ್ನು ಮಾಡಬಹುದು. ಚಿಹ್ನೆಗಳ ಪ್ರಕಾರ ಹಾಕ್ರಿ. ನೋಡ್ರಿ, -10 ಕಳಿಯರಿ ಅಂದ್ರೆ ಮೈನಸ್ ಚಿಹ್ನೆ ಹಾಕ್ರಿ. ಮೈನಸ್ ಚಿಹ್ನೆ ಇಲ್ಲಿ ಹಾಕೋರಿ. ಇದಕ್ಕೆ ಚಿಹ್ನೆ ಇಲ್ಲ ಅಂದ್ರೆ ಏನು ತಿಳ್ಕೊಬೇಕು? +10 ಆಯ್ತು. ಈಗ ನೀವು ಇದನ್ನ ಕಳೆಯುವಾಗ ಚಿಹ್ನೆ ಬದಲಾವಣೆ ಮಾಡಬೇಕು. ಪ್ಲಸ್ ಇದ್ದದ್ದು ಪ್ಲಸ್ ಗುಂಡ್ಲೆ ಮೈನಸ್ ಗುಂಡ್ಲೆ ಪ್ಲಸ್ ಮೈನಸ್. ನೋಡಿ, ಮೈನಸ್ ಏನಾಯ್ತು? ಈಗ ಪ್ಲಸ್ ಆಯ್ತು. 10 10 20. ಉತ್ತರ ಏನು ಬಂತು? -20 ಬಂತು. ಆನ್ಸರ್ ಏನು ಬಂತು? ಇದ್ರದ್ದು -20 ಬಂತು. ನೋಡ್ರಿ ಹೆಂಗದೆ, ಹೆಂಗೆ ತಿಳ್ಕೊಬೇಕು ಅನ್ನೋದು ನೋಡ್ರಿ. ಯಾಕೆ -20 ಬಂತಂದ್ರೆ 2 ಚಿಹ್ನೆಗಳು ಮೈನಸ್ ಆದೊಂದು ಪ್ಲಸ್ ಮಾಡಬೇಕು. ಈ ಚಿಹ್ನೆ ಹೋಗ್ತಿದ್ದು ಪ್ಲಸ್, ಇದು ಆದಂಗೆ ಖಾಟ್ ಹಾಕೋದು ಬೇಡ, ಗಲಾಟೆ ಹಿಡಿತದ. ಇಲ್ಲಿ ಚಿಹ್ನೆ ಇದು ಖರೆ, ಮೈನಸ್ ಪ್ಲಸ್ ಇರ್ತದ. 10 20. ಇದನ್ನ ಹೆಂಗೆ ಮಾಡ್ಬೋದು? ಎರಡನೇ ರೀತಿ, ಈ ರೀತಿ ಮಾಡೋದು. -10 ಮೈನಸ್ ಇದು ಚಿಹ್ನೆ ಏನದ? +10 ಅಂತ ತಿಳ್ಕೋಬೇಕು. ನೋಡಿ, -10 ಮೈನಸ್ ಗುಂಡ್ಲೆ ಪ್ಲಸ್ -10
ಈಕ್ವಲ್ ಟು ಮೈನಸ್ ಮೈನಸ್ ಪ್ಲಸ್ 10 10 20. ಆನ್ಸರ್ ಈಕ್ವಲ್ ಟು -20. ಪ್ಲಸ್ ಆಗ್ತದ, ಆದ್ರೆ ಚಿಹ್ನ ಮಾತ್ರ ಬದಲಾವಣೆ ಆಗಲ್ಲ. ಇದನ್ನ ತಿಳ್ಕೊಬೇಕು. ಇದೇ ರೀತಿ ಎರಡನೇ ಭಾಳ ಚಲೋ ಇದರಿಂದ ದೊಡ್ಡ ಲೆಕ್ಕ ನಿಮಗೆ ಮಾಡ್ಲಿಕ್ಕೆ ಭಾಳ ಬರ್ತದೆ. ಬೀಜಗಣಿತದಾಗ ಅಲ್ಜಿಬ್ರಾದಾಗ ಭಾರಿ ಹೆಲ್ಪ್ ಆಗ್ತವೆ ಗಣಿತಗಳನ್ನು ನೋಡ್ರಿ. +50ರಲ್ಲಿ +40 ಕಳೆಯರಿ. ನೋಡ್ರಿ ಎಷ್ಟು ಮಜಾ ಅದದು. ಎರಡು ರೀತಿ ಅದ. +50 ಮೈನಸ್ ಮತ್ತು +50 ಅದ. ಇಲ್ಲಿ ಮಾಡಾಗ ಏನಾಗ್ತದೆ ನೋಡ್ರಿ, ಇದು ಪ್ಲಸ್ ಗುಂಡ್ಲೆ ಪ್ಲಸ್ ಮೈನಸ್ ಆಯ್ತು. 50 ಮೈನಸ್ ಪ್ಲಸ್ ಹೋಯ್ತು ಅಂದ್ರೆ ಏನಾಗ್ತದೆ, ಇದು 0 ಆಗ್ತದ. ನೋಡ್ರಿ 40 ಸಾರಿ, ಅದೇ ನಾ ಹಿಂಗೆ ಬಂತು ಅಂತಂದ. ಹಾಂ, ಏನಾಯ್ತು ಈಗ? ಪ್ಲಸ್ ದೊಡ್ಡದಾತು, ಮೈನಸ್ ಏನಾಯ್ತು 40 ಆಯ್ತು. 2 50 ಇದ್ರೆ 0 ಬರ್ತದೆ. 40 ಅದ ಅಂದ್ರೆ ದೊಡ್ಡ ಸಂಖ್ಯೆ ಏನದ, ಪ್ಲಸ್ ಅದ, +10. ಆನ್ಸರ್ ಈಕ್ವಲ್ ಟು +10 ಆರ್ 10. ನೋಡ್ಕೋಬೇಕು ನೀವು ಗಣಿತಗಳನ್ನು. ಎರಡೆರಡು ರೀತಿಯೊಳಗೆ ಗಣಿತ ನೀವು ಕಲಿಬೇಕಾಗ್ತದ. ಲಕ್ಷ ಕೊಟ್ಟು ನೋಡ್ಬೇಕಾಗ್ತದ. ದೊಡ್ಡ ಗಣಿತ ಇರ್ತಾವೆ. ಇವು ಸಮಾಧಾನವಾಗಿ ಶಾಂತ ರೀತಿಯಿಂದ ನೋಡ್ರಿ. ಆಮೇಲೆ ಇನ್ನೊಂದು ರೀತಿ ಒಳಗೆ ಇದನ್ನ ನಾ ಹೇಳಿದ್ದಲ್ಲ, ನಿಮಗೆ ಇನ್ನೊಂದು ರೀತಿ ಕಲಿಸ್ತಾನೆ ನೋಡ್ರಿ. +50 ಮೈನಸ್ +40. +50 ಮೈನಸ್ ಗುಂಡ್ಲೆ ಪ್ಲಸ್ -40. ಯಾವ ಅಂಕಿ ದೊಡ್ಡದಾತು? ಪ್ಲಸ್ ದೊಡ್ಡದಾತು. ಎಷ್ಟು ದೊಡ್ಡದಾತು? 10 ದೊಡ್ಡದಾತು. ಆನ್ಸರ್ ಈಕ್ವಲ್ ಟು +10 ಆರ್ 10. ನೋಡ್ರಿ, ಇಂಥ ಗಣಿತಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಬರೀ ನೀವು ನೋಡ್ರಿ ನಾವು ಹೆಂಗೆ ಕಲಿಸ್ತೀವಿ ಈ ಗಣಿತಗಳನ್ನ. ಇಂಟೀಜರ್ಸ್ ಅಂತಾರೆ ಇವಕ್ಕೆ. ಈ ಇಂಟೀಜರ್ಸ್ ನಾಳೆ ಏನಾಗ್ತಾವ ಅಂದ್ರೆ ನಿಮಗೆ ಬೀಜಗಣಿತದ ಭಾಳ ಹೆಲ್ಪ್ ಆಗ್ತದೆ. ಗುಣಾಕಾರದಾಗೂ ಇದೇ ನೇಮೇ ಅಳವಡಿಸೋದು. ಮೈನಸ್ ಭಾಳ ಹುಷಾರ್ಲೇ ಇರಬೇಕು. ಮೈನಸ್ ನೀವು ಅಕ್ಕಿ ಕಾಳಜಿದಿಂದ ಕಲಿಬೇಕು. ಪ್ಲಸ್ ಈಜಿ ಬರ್ತದೆ, ಆದ್ರೆ ಮೈನಸ್ ಮಾತ್ರ ಭಾಳ ಹುಷಾರ್ಲೇ ಇರಬೇಕು. ನೋಡ್ರಿ, +30 ಮೈನಸ್ ಏನದ -20. ಕಳಿದದ ಚಿಹ್ನ ಪ್ಲಸ್ ಗುಂಡ್ಲೆ ಮೈನಸ್ ಗುಂಡ್ಲೆ ಮೈನಸ್ ಪ್ಲಸ್ ಏನಾಯ್ತು ನೋಡ್ರಿ, ಇದು ಪ್ಲಸ್ ಆಯ್ತು, ಇದು ಪ್ಲಸ್ ಆಯ್ತು. ಏನಾಯ್ತು? +50 ಆಯ್ತು. ಆನ್ಸರ್ ಈಸ್ ಈಕ್ವಲ್ ಟು +50 ನಾಟ್. ಆಮೇಲೆ ಇನ್ನೊಂದು ಈ ರೀತಿ ನಿಮಗೆ ಭಾಳ ಸರಳ ಇದು. +30 ಮೈನಸ್ -20 +30 ಮೈನಸ್ ಒಂದ್ಲೆ ಮೈನಸ್ ಪ್ಲಸ್ 20. ಏನಾಯ್ತು ಈಗ? ++50. ಆನ್ಸರ್ ಈಸ್ ಈಕ್ವಲ್ ಟು +50 ಆರ್ 50. ಹಿಂಗೂ ಇರ್ಬೋದು, ಉತ್ತರ ಹಿಂಗೂ ಇರ್ಬೋದು. ನೋಡಿ, ಈ ಗಣಿತಗಳನ್ನು ನೀವು ಇನ್ನೊಂದ್ಸಲ ರಿಪ್ಲೇ ಮಾಡಿ ನೋಡ್ರಿ. ಇಷ್ಟು ಭಾರಿ ಇರ್ತದೆ ಇದು ಗಣಿತ. ಇದು ಭಾಳ ವಿಚಾರ ಮಾಡತಕ್ಕಂಥ ಗಣಿತಗಳು. ಇಂಟೀಜರ್ಸ್ ಈಗ ಸದ್ಯ ಎಲ್ಲ ಅಭ್ಯಾಸಗಳು ಚೇಂಜ್ ಆಗ್ತಾವೆ ನಿಮ್ಮ ನವೋದಯದಾಗ. ನೆನ್ಪಿಟ್ಕೋರಿ, ನವೋದಯ ಅಭ್ಯಾಸ ಚೇಂಜ್ ಆಗಿದೆ ಈಗ. ನೋಡ್ರಿ, ಇಂಥವೆಲ್ಲ ನಿಮಗೆ ಬಂದಿರ್ತಾವ, ನಿಮ್ಗೆ ಗುರ್ತಿರಂಗಿಲ್ಲ ಅಷ್ಟೇ. +10 ಚಂದ ಕಾಣಿಸ್ಬೇಕು ಗಣಿತ. ನಾನು ನೋಡ್ರಿ, ಎಷ್ಟು ನೀಟ್ ತಿಳಿಸಿನೋ ಅಷ್ಟೇ ನೀಟಾಗಿ ನೀವು ಬರ್ಕೋರಿ. ನೋಡ್ರಿ, ಎಷ್ಟು ಇದ್ರಿ ನೀವು ಶಣ್ಯರಾಗ್ತೀರಿ. ನಾವೇನು 30 ವರ್ಷದ ಕೋಚಿಂಗ್ ಕ್ಲಾಸ್ನಾಗ ಏನು ಅಭ್ಯಾಸ ಮಾಡ್ಯದ ರೆಕಾರ್ಡ್ ಮಾಡಿ ಇಡ್ರಿ ಸರ್, ನಾವು ಉಪಯೋಗ ಮಾಡ್ಕೋತೀವಿ ಅಂತ ರಿಟೈರ್ಡ್ ಟೀಚರ್ ಹೇಳಿದ್ರಿ. ನಾ ಮಾಡ್ಲಿಕ್ಕೆ ಸುಮ್ಮನೆ ಕೂತು ಏನು ಮಾಡೋದು? ನೋಡ್ರಿ, ಇದನ್ನು ನಾ ಕಲಿಸೋದ್ರಿಂದ ಏನಾಗ್ಯದ, ಮೊದ್ಲಿನಕ್ಕಿಂತಲೂ ಹೆಚ್ಚು ನನಗೆ ನಾಲೆಜ್ ಬಂದದ್ದು. ನೋಡಿ, ಮೊದ್ಲಿನಕ್ಕಿಂತ. ಯಾಕಂದ್ರೆ ಪಿರಿಯಡ್ಗಳು ಅರ್ಧ ಸರ್ಗಳು ಹಂಚ್ಕೋತಿದ್ವಿ ನಾವು. ಈಗ ಎಲ್ಲ ಪಿರಿಯಡ್ಗಳನ್ನು ನಾನೇ ಹೇಳೋದ್ರಿಂದ ನಾ ಹೆಚ್ಚು ಅನುಭವ ಜಾಸ್ತಿ ಬರ್ಲಿಕ್ಕತ್ತದ. ನಾನು
ಏನೂ ಗಣಿತ ತಪ್ಪಂಗಿಲ್ಲ. ಏನೋ ಓವರ್ಸೈಟ್ದಿಂದ ಅಂಕಿಗಳು ಒಂದು ಅಂಕಿ ಕೂಡ್ಸಲ್ಲಾರೆ ಹೆಚ್ಚಾಗ್ಬೋದು, ಕಳೆಯಲ್ಲಿ ಹೆಚ್ಚಾಗ್ಬೋದು ಅಂಥವೇನ್ರ ಆದ್ರೆ ತಿದ್ಕೋರಿ. ಇಂಥ ಗಣಿತಗಳನ್ನು ಮೈನಸ್ ಇನ್ನೊಂದು ಬೋರ್ಡ್ ನಿಮಗನ್ನ ಹಾಕಿರ್ಕೊಂಡು ನೀವು ಸ್ವಂತ ಮಾಡ್ರಿ, ಚೆಂದಂಗೆ ತಿಳ್ಕೊರಿ, ಸರಿಯಾಗಿ ಫೇರ್ದಾಗ ಬರ್ಕೊಡ್ರಿ.